ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಅಲ್ಲಿ ಬಂಡಾಯದ ಭುಗಿಲೇಳ್ತಾ ಇದೆ. ನನಗೆ ಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು, ನಾನು ಅರ್ಜಿ ಹಾಕಿಲ್ಲ. ವೋಟ್ ಚೋರಿಯನ್ನ ಬಯಲಿಗೆಳೆದಿದ್ದು ನಾನೇ, ಬಹುದೊಡ್ಡ ಅಸ್ತ್ರವನ್ನು ನಾನೇ ಕೊಟ್ಟಿದ್ದು. ಆದರೂ ಕೂಡ ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹಾಗಂತೇಳಿ ನನಗೆ ಬೇಸರ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಹಿರಿಯ ಶಾಸಕ BR ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನೇನು ಅರ್ಜಿ ಆಗಿರಲಿಲ್ಲ ರೀ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತೇಳಿ. ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು, 3 ಸಲ ನಾನು ಕರೆಸಿ ಮಾತಾಡಿದ್ರು ಮಾಡ್ತೀನಿ ಅಂತ. ಕಟ್ಲಿ ಆಗಲ್ಲ, ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಕೇಳಿ, ನಾನೇ ಕೇಳಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ ನೀವು, ಅದು ಪ್ರತಿಫಲ ಇದು. ಸರ್, ಈಗ ಸಿದ್ದರಾಮಯ್ಯ ಆಪ್ತರು ಎಲ್ಲರಿಗೂ ಹೊರಗೆ ಟ್ರಸ್ಟ್ DK ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರು ಒಳಗೂ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ರಿ. ಅಲ್ಲ, ಗಾಯತ್ರಿ ಶಾಂತೇಗೌಡರಾಗಿರ್ಬೋದು, ಈಗ ನೀವು ಗಾಯತ್ರಿ ಶಾಂತೇಗೌಡರು ಸಿದ್ದರಾಮಯ್ಯನ ಆಪ್ತರಲ್ಲ, ಅವರು ಜಾತಿಯವರು. ಆದರೆ ಸಿದ್ದರಾಮಯ್ಯ ಅವರು ಕೇಳದೆ ಮಾಡಿರೋದಕ್ಕೆ ಸಿದ್ದರಾಮಯ್ಯಗೆ ಬೇಸರ ಆಗಿದೆ. ನೀವು ಹಿರಿಯ ಶಾಸಕರು ಭಾಳ ದಿನ ನಿರೀಕ್ಷೆ ಕೊಟ್ಟಿಲ್ಲ. ಏನು ನಡೆ, ನಾನು ಇಡೀ ನನ್ನ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನನ್ನ ಪ್ರಗತಿಪರ ಸ್ನೇಹಿತರು, ಚಿಂತಕರೆಲ್ಲ ಇವತ್ತು ಬೇಜಾರಾಗಿದೆ. ಸ್ವಾಭಾವಿಕವಾಗಿ ನನ್ನ ಕಾರ್ಯಕರ್ತರಿಗೆ ಬೇಜಾರಾಗಿದೆ. ಇಲ್ಲ, ಈಗ ಸರ್, ಈಗ ಯಾವ ಮಾನದಂಡ ಮೇಲೆ ಮಂತ್ರಿ ಸ್ಥಾನ ಕೊಡ್ಲಾಗ್ತದೆ ಅವ್ರಿಗೆ ಕೇಳಬೇಕು ನೀವು. ಅಲ್ಲ, ಏನು ಜಾತಿ ಅವ್ರಿಗೆ ಕೇಳಬೇಕು. ಸೀನಿಯರ್ ಶಾಸಕ ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ ಇದು, ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ. ಇಲ್ಲ, ಹೈಕಮಾಂಡ್ ಮತ್ತೆ ಯಾವ ರೀತಿ ನಿರ್ಧಾರ ತಗೋತಾ ಇದೆ? ಒಂದ್ಸರಿ ಪಟ್ಟಿ ಬಿಡುಗಡೆ ಆಗುತ್ತೆ, ಮತ್ತೆ ಕ್ಷಣಾರ್ಧದಲ್ಲಿ ಚೇಂಜ್ ಆಗುತ್ತೆ. ಅವ್ರಿಗೆ ಕೇಳಿ, ನಾನು ಅಷ್ಟು ದುಡ್ಡು ಬೆಳೆದಿಲ್ಲ. ಸುಳ್ಳು. ನಾನು ಒಳಗಿದ್ದೇ ಹೋರಾಟ ಮಾಡ್ತೀನಿ. ಈಗ ಮುಂದಿನ ಚುನಾವಣೆ ಯಾವ ರೀತಿ ನಿಮ್ಮ ನಡೆಯುತ್ತೆ? ಇನ್ನೂ ಬರಲಿ, ಬಂದು ನೋಡಿ, ವಾಚ್ ನೋಡಿ. ಬೇಜಾರಾಗಿದೆ ಸರ್ ತುಂಬ? ಇಲ್ಲ, ಬೇಜಾರೇನಾಗಿಲ್ಲ, ಭಾಳ ಆರಾಮಾಗಿದ್ದೀನಿ ನಾನು.